ನಮಸ್ತೆ, ವೆಲ್ಕಮ್ ಟು ಅರ್ಥ ಟಿವಿ. ನಾವು ಹಿಂದಿನ ವಿಡಿಯೋದಲ್ಲಿ ತುಂಬ ವಿಡಿಯೋಗಳಲ್ಲಿ ನಾವು ಚಿತ್ರದುರ್ಗವನ್ನು ವೀಕ್ಷಣೆ ಮಾಡಿದ್ವಿ. ಬಟ್ ಅದು ಇನ್ನೂ ಕೂಡ ಕಂಪ್ಲೀಟ್ ಆಗಿದ್ದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಚಿತ್ರದುರ್ಗವನ್ನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಆವಾಗಿನ ಕಾಲದಲ್ಲಿ ಚಿತ್ರದುರ್ಗದಲ್ಲಿ ಯಾವ ದೇವಸ್ಥಾನಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಏಕನಾಥೇಶ್ವರಿ ಟೆಂಪಲ್ಗೆ ನಾವು ಹೋಗೋಣ. ಇಲ್ಲಿ ನಾನು ಹೋಗ್ಬೇಕಂತಂದ್ರೆ ಓಪನ್ ಇರ್ತಿದ್ದಿಲ್ಲ, ಬಟ್ ಅಲ್ಲೊಂದು ವಿಂಡ್ ಮಾಡಿದ್ದಾರೆ. ಅದರ ಮುಖಾಂತರ ನಾನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಇಲ್ಲಿ ನಡ್ಕೋತಾ ಇದ್ರು. ಸೊ ಏಕನಾಥೇಶ್ವರಿಗೆ ನೀವು ಕೂಡ ನಮಸ್ಕಾರ ಮಾಡಿ. ನೆಕ್ಸ್ಟ್ ಮಾತಂಗಿ ವಿಡಿಯೋವನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆವಾಗಿನ ಕಾಲದಲ್ಲಿ ಈ ಮುಖ್ಯ ದೇವತೆಗಳಿಗೆ ಅವರು ನಡ್ಕೊತಾ ಇದ್ರು. ಸೊ ಆ ಒಂದು ವಿಡಿಯೋ ನೋಡೋದಕ್ಕೆ ತುಂಬಾ ನಮಗೂ ಭಕ್ತಿಭಾವ ಅನಿಸುತ್ತೆ. ಯಾಕಂತಂದರೆ ಇಲ್ಲಿ ಎಷ್ಟು ದೇವತೆಗಳಿಗೆ ರೆಸ್ಪೆಕ್ಟು, ಆಮೇಲೆ ದೇವತೆಗಳನ್ನು ಆರಾಧಿಸ್ತಾ ಇದ್ರಂತಂದರೆ ನಮಗೆ ಇವತ್ತಿನ ಕಾಲದಲ್ಲಿ ಕೂಡ ಆ ಊಹೆಗಳು ಸಿಗ್ತಾ ಇರ್ತವೆ. ಸೊ ನಾವು ನೆಕ್ಸ್ಟು ಹೋಗೋದು ಓಬವ್ವನ ಕಿಂಡಿ. ಸೊ ಓಬವ್ವನ ಕಿಂಡಿ ಹೋಗೋಕ್ಕಿಂತ ಮುಂಚೆ ತುಂಬಾ ವಿಶಾಲವಾದ ಒಂದು ಚಿತ್ರದುರ್ಗ ಕೋಟೆಯಲ್ಲಿ ಏನೇನು ವ್ಯೂ ಬರುತ್ತೆ ಅದನ್ನು ಕೂಡ ನಾನಿಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ವಿಶಾಲವಾಗಿದೆ ಅಂತ ಮುಂಚೆನೇ ಹೇಳಿದ್ದೆ. ಇಲ್ಲಿ ಮಿನಿಮಮ್ ಒನ್ ಡೇ ಮಾರ್ನಿಂಗ್ ಟು ಈವ್ನಿಂಗ್ ವರೆಗೂ ನಮಗೆ ಟೈಮ್ ಬೇಕೇ ಬೇಕಾಗುತ್ತೆ. ತುಂಬಾ ದೊಡ್ಡದಾಗಿರೋದ್ರಿಂದ, ಹಾಗೆ ಪ್ರತಿಯೊಂದು ಯಾವ ಪ್ಲೇಸ್ ಇದೆ ಆ ಪ್ಲೇಸ್ಗೆ ಒಂದೊಂದು ಮಹತ್ವ ಇದೆ. ಅದನ್ನು ತಿಳ್ಕೋಬೇಕು ಅಂತಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಚಿತ್ರದುರ್ಗ ಪ್ಲೇಸನ್ನು ವಿಸಿಟ್ ಮಾಡಲೇಬೇಕು. ಸೊ ಈ ವಿಡಿಯೋದಲ್ಲಿ ನಾವು ಏನು ಇಂಪಾರ್ಟೆನ್ಸ್ ನೋಡಿದ್ವಿ ಅಂತಂದರೆ ತಣ್ಣೀರು ದೋಣಿಯನ್ನು ನೋಡ್ತೀವಿ, ಕೊಳ್ಳಗಳನ್ನು ನೋಡಿದ್ವಿ. ಈ ತಣ್ಣೀರು ದೋಣಿದ ಏನು ವಿಶೇಷತೆ ಅಂತಂದರೆ ಯಾವುದೇ ಕಾಲದಲ್ಲಿರಲಿ, ಬೇಸಿಗೆ ಇರಲಿ, ಮಳೆ ಇರಲಿ, ತಣ್ಣಗಾಗಿ ನೀರಿರ್ತಕ್ಕಂಥ ಒಂದು ಪ್ಲೇಸ್ ಅದು. ಸೊ ಆ ತಣ್ಣೀರು ದೋಣಿಯನ್ನು ನಾವು ನೋಡಿದ್ವಿ. ಸೊ ಇವಾಗ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ನಮ್ಮ ಓಬವ್ವನ ಕಿಂಡಿ. ಸೊ ಈ ಒನಕೆ ಓಬವ್ವ ಯಾವ ರೀತಿ ಆಗಿನ ಕಾಲದಲ್ಲಿ
ತಮ್ಮ ಚಿತ್ರದುರ್ಗ ಕೋಟೆಯನ್ನು ಕಾಪಾಡಿದ್ಲು. ಆ ಒಂದು ಪ್ಲೇಸನ್ನು ನಾವು ನೋಡೋಣ. ಸೊ ನೋಡೋದಕ್ಕೆ ತುಂಬಾ ನಮಗೂ ಕೂಡ ಅದೃಷ್ಟ ಅಂತಲೇ ಹೇಳಬೇಕು. ಯಾಕಂದರೆ ತುಂಬ ಆವತ್ತಿನ ಒಂದು ಹೈದರಾಲಿ ಸೈನಿಕರನ್ನು ಒಬ್ಬಳೇ ಯಾವ ರೀತಿ ಸೆತೆ ಬಡತ್ಲು ಅಂತ ಒಂದು ಆ ಪ್ಲೇಸ್ಗೆ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಇಲ್ಲಿ ಬಂದು ನಮ್ಮ ಚಿತ್ರದುರ್ಗ ಕೋಟೆಯನ್ನು ಮಕ್ಕಳಿಗೂ ಕೂಡ ತಿಳಿಸಿ, ನೀವು ಕೂಡ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು.